ಹಾಯ್ ಫ್ರೆಂಡ್ಸ್, ಆನ್ಲೈನ್ ವರ್ಡ್ಗೆ ಸ್ವಾಗತ. ನಾವಿವತ್ತು ಸಿ ಎಸ್ ಸಿ ಮುಖಾಂತರ ಟ್ರಾನ್ಸ್ಪೋರ್ಟ್ ಸರ್ವಿಸ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಅಂದರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೂ ಸಿ ಎಸ್ ಸಿ ಮುಖಾಂತರ ಅಪ್ಲೈ ಮಾಡೋದಕ್ಕೂ ಸ್ವಲ್ಪ ಬೆನಿಫಿಟ್ಸ್ ಇದ್ದಾವೆ. ಅದು ಯಾವ ಥರ ಅಂತ ಹೇಳಿದ್ರೆ ಫ್ರೆಂಡ್ಸ್, ನೀವೊಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಸಿ ಎಸ್ ಸಿ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡಿದ್ದೀನಿ ಅಂದರೆ ಸೊ ಇಲ್ಲಿ ಬಂದರೆ ನೀವು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಕಾಣ್ತಾ ಇದೆಯಲ್ಲ ಮೇಲ್ಗಡೆ, ಇಲ್ಲಿ ಬೇಕಾದ್ರೂ ನೀವು ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಸರ್ಚ್ ಮಾಡ್ಬೋದು. ಸಾರಥಿ ಅಂತ ಹೇಳಿ ನೋಡಿ, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಈ ಸಾರಥಿ ಆ್ಯಂಡ್ ಈ ವಾಹನ ಅಂತ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಕೇಳ್ತಾ ಇದೆ ವಿತ್ ಡಿಜಿಟಲ್ ಸೇವಾ. ನೀವು ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡಬೇಕಾದಾಗ. ಮತ್ತು ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂದರೆ ಲಾಗಿನ್ ತಗೊಂಡಾಗ ನಿಮಗಲ್ಲಿ ಅಥೆಂಟಿಕೇಷನಿಗೆ ಕೇಳುತ್ತೆ. ಆವಾಗ ನೀವು ಎಸ್ ಅಂತ ಹೇಳಿ ಕೊಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಲಾಗಿನ್ ಆಗಿದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿರೋಂಥದ್ದು 4 ಆಪ್ಷನ್ ಕಾಣ್ತಾ ಇದೆ. ಒಂದು ಡ್ಯಾಶ್ಬೋರ್ಡು, ವಾಹನ್ ಸರ್ವೀಸು ಮತ್ತು ಸಾರಥಿ ಸರ್ವೀಸು ಮತ್ತು ಲಾಗೌಟ್ ಅಂತ. ನಿಮಗೆ ವಾಹನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಥರ ಸರ್ವಿಸ್ಗಳು ಸಿಗ್ತಾವೆ ಅಂದರೆ ಇಲ್ಲಿ ನೋಡ್ಬೋದು. ಇಶ್ಯೂ ಆಫ್ ಎನ್ ಒ ಸಿ, ಯಾವ್ದಾದ್ರು ಎನ್ ಒ ಸಿ ಏನಾದ್ರು ಇತ್ತು, ಗಾಡಿದು, ಕಾರು ಆ ಥರ ಏನಾದ್ರು ಇತ್ತು ಅಂದರೆ ಅದನ್ನು ಸಿಗುತ್ತೆ. ಮತ್ತು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಇರುತ್ತೆ, ಚೇಂಜ್ ಆಫ್ ಅಡ್ರೆಸ್ ಇರುತ್ತೆ. ಏನಾದರೂ ರಿನ್ಯೂವಲ್ ಮಾಡೋದಿತ್ತು ಆರ್ ಸಿ ಕಾರ್ಡ್ನ ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು. ವೆಹಿಕಲ್ ರೀಅಸೆಸ್ಮೆಂಟ್ ಇರುತ್ತೆ. ಆರ್ ಸಿ ಕಾರ್ಡ್ನ ನೀವು ರಿಲೀಸ್ ಮಾಡೋದು ಮತ್ತು ಸರೆಂಡರ್ ಮಾಡೋದು, ಕ್ಯಾನ್ಸಲೇಷನ್ ಆಫ್ ಆರ್ ಸಿ, ವೆಹಿಕಲ್ ಆಲ್ಟ್ರೇಷನ್ ಏನಾದ್ರು ಮಾಡಿಸ್ತಾ ಇದ್ದೀರ ಅಂದರೆ ಅದಕ್ಕೂ ಅಪ್ಲಿಕೇಶನ್ ಆಗ್ಬೋದು. ಮತ್ತು ನಿಮಗೆ ಏನಾದರೂ ಈಗ ಟರ್ಮಿನೇಷನ್ ಆಫ್ ಎಚ್ ಪಿ ಅಂತ ಹೇಳ್ತಿದ್ದಾರಲ್ಲ, ಅದನ್ನು ಚೇಂಜ್ ಮಾಡೋದಕ್ಕಾಗಲಿ ಇಲ್ಲ ಕ್ಯಾನ್ಸಲ್ ಮಾಡೋದಕ್ಕಾಗಲಿ ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮ್ಗೆ ಏನಾದರೂ ಈಗ ಆರ್ ಸಿ ಎಲ್ ಮೊಬೈಲ್ ನಂಬರ್ ಲಿಂಕ್ ಆಗಿರಲ್ಲ, ಸೊ ಅದನ್ನು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು. ಮತ್ತು ಟಿ ಸಿ ಟ್ರೇಡ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಗೆ ಇಲ್ಲಿ ಅದು ಬಿಟ್ಟರೆ ಇಲ್ಲಿ ಸಾರಥಿ ಸರ್ವಿಸ್ ಮೇಲೆ ಬರ್ತಾ ಇದೆ. ಹಿಂಗೆ ನಿಮಗೆ ನೀವು ಕಂಡಕ್ಟರ್ ಡಿ ಎಲ್ ಸರ್ವಿಸ್ನ ಅಪ್ಲೈ ಮಾಡ್ಬೋದು. ಡಿ ಎಲ್ ಸರ್ವಿಸ್ ಸಿಗ್ತವೆ. ಮತ್ತು ಲರ್ನಿಂಗ್ ಲೈಸೆನ್ಸ್ನ ಇಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಡಿ ಎಲ್ ಸರ್ವಿಸ್ ಮಾಮೂಲಿ ಇಲ್ಲಿ ಡಿ ಎಲ್ ಸರ್ವಿಸ್ನ ನೀವು ಏನು ಅಪ್ಲೈ ಮಾಡಿರ್ತೀರ ಇಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಮತ್ತು ಹೊಸ ಡಿ ಎಲ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲೈ ಮಾಡ್ಬೋದು. ಮತ್ತು ಏನಾದರೂ ಲರ್ನಿಂಗ್ ಲೈಸೆನ್ಸ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಏನಾದರೂ ಈಗ ಆಲ್ರೆಡಿ ಲೈಸೆನ್ಸ್ ಇದ್ದವ್ರಿಗೆ ಏನಾದರೂ ಅಡಿಷ್ನಲ್ ಆಗಿ ವೆಹಿಕಲ್ ಆ್ಯಡ್ ಮಾಡಬೇಕಾಗಿರುತ್ತೆ, ಅದನ್ನು ಮಾಡ್ಬೋದು. ಮತ್ತು ಅವ್ರಿಗೆ ಡಿ ಎಲ್ ಎಕ್ಸ್ಪೈರ್ ಆಗಿಬಿಟ್ಟಿರುತ್ತೆ ಅಂದರೆ ಈಗ ಅವ್ರನ್ನ ರಿನ್ಯೂವಲ್ ಮಾಡ್ಕೊಡ್ಬೇಕಾಗುತ್ತೆ ಡಿ ಎಲ್ಲು, ಅದನ್ನು ನೀವು ಇಲ್ಲಿ ರೀಪ್ಲೇಸ್ ಮೇಲೆ ಇದು ಮಾಡ್ಕೊಳ್ಬೇಕಾರೆ ಅವ್ರಿಗೆ ರೀಪ್ಲೇಸ್ ಮಾಡ್ಕೊಡ್ಬೋದು. ಮತ್ತು ಏನಾದರೂ ಕಳೆದೋಗಿದ್ದೇನೂ ಬೇಕಾದ್ರೆ ರೀಪ್ಲೇಸ್ಗೆ ಹಾಕ್ಕೊಬೋದು. ಏನಾದರೂ ಈಗ ಅಪ್ಲಿಕೇಶನ್ ಹಾಕಿರ್ತೀರ, ಅವ್ರಿಗೆ ಬೇಡಾದ ಅಪ್ಲಿಕೇಶನ್ನು ವಿತ್ಡ್ರಾಲ್ ಮಾಡಬೇಕು ಅನ್ನಂಗಿದ್ರೆ ಅದನ್ನು ಮಾಡ್ಕೊಬೋದು. ಅಕ್ನಾಲೇಜ್ಮೆಂಟ್ ಏನಾದರೂ ನಿಮಗೆ ಬೇಕಾಗಿದೆ, ನೀವು ಪ್ರಿಂಟ್ ತಗೊಂಡಿರಲ್ಲ, ಅದನ್ನು ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ತಗೊಬೋದು. ಮತ್ತು ಮೊಬೈಲ್ ನಂಬರ್ ಕೂಡ ಇಲ್ಲಿ ನಿಮ್ಮ ಡಿ ಎಲ್ಲಲ್ಲಿ ಇದು ಸಾರಥಿ ಸರ್ವಿಸ್ ಅಂತ ನಿಮ್ಮ ಡಿ ಎಲ್ ಸರ್ವಿಸ್ ಇರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಏನಾದ್ರು ಲಿಂಕ್ ಮಾಡಬೇಕು ಅನ್ನೋದಿದ್ರೆ ಅದನ್ನು ಮಾಡ್ಬೋದು. ಡಿ ಎಲ್ ಎಕ್ಸ್ಟ್ರಾಕ್ಟ್ ಸಿಗುತ್ತೆ. ಮತ್ತು ಫೀ ಪೇಮೆಂಟ್ ಮಾಡೋದಕ್ಕೆ ಸಪ್ರೇಟ್ ಆಪ್ಷನ್ ಇದೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ. ಮತ್ತು ನೀವು ಪೇಮೆಂಟ್ ಮಾಡಿರ್ತೀರಲ್ಲ ಅದನ್ನು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಬೋದು. ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಬೋದು. ಬೇಕಾದ್ರೆ ನೀವು ಎಲ್ ಎಲ್ ಆರ್ಗೆ ಅಪ್ಲೈ ಮಾಡಿರ್ತೀರಲ್ಲ ಆ ಎಲ್ ಎಲ್ ಆರ್ ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಟ್ಯುಟೋರಿಯಲ್ ಇದನ್ನು ಎಲ್ಲ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ಬೋದು. ನೀವು ಅಪಾಯಿಂಟ್ಮೆಂಟ್ ಬೇಕಾದ್ರೆ ತೊಗೊಬೋದು. ಮತ್ತು ನೀವು ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ನಾನು ಈಗ ಲರ್ನಿಂಗ್ ಲೈಸೆನ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಇಲ್ಲಿ ಏನು ಪೇಜ್ ಬಂತು ಅಂದರೆ, ಇಲ್ಲಿ ನಿಮ್ಗೆ ರೈಟ್ ಸೈಡ್ ಕಾಣ್ತಾ ಇರೋ ಪ್ರಕಾರ ಇಲ್ಲಿ ಸಿ ಎಸ್ ಸಿ ಎಸ್ ಪಿ ವಿ ಅಂತ ಹೇಳಿ ಕಾಣ್ತಾ ಇದೆ. ಅಂದರೆ ನಿಮ್ಮದು ಸಿ ಎಸ್ ಸಿನ ಲಾಗಿನ್ ಆಗಿದೆ. ಸರಿ, ನಿಮಗೆ ನೀವು ಏನು ಸರ್ವಿಸ್ ಮಾಡಿದ್ರು ನಿಮ್ಮ ಸಿ ಎಸ್ ಸಿ ಐಡಿಗೆ ಕೌಂಟ್ ಆಗುತ್ತೆ. ಅದೊಂದು ನಿಮಗೆ ಬೆನಿಫಿಟ್ ಇದೆ. ನೀವು ಡೈರೆಕ್ಟಾಗಿ ಸಿಟಿಸನ್ ಲಾಗಿನಲ್ಲಿ ಹಾಕಿದ್ರೆ ನಿಮಗೆ ಸಿ ಎಸ್ ಸಿನಲ್ಲಿ ಏನೂ ಸಿಗೋದಿಲ್ಲ ಫ್ರೆಂಡ್ಸ್. ನಿಮಗೆ ಸರ್ವಿಸಸ್ಗಳು ಆಕ್ಟಿವ್ ಆಗೋಲ್ಲ, ಹೊಸ ಸರ್ವಿಸ್ಗಳು ಆಕ್ಟಿವ್ ಆಗೋಲ್ಲ. ನೀವು ಸರ್ವಿಸಸ್ಗಳು ಮಾಡ್ತಾ ಇರಬೇಕು ಸಿ ಎಸ್ ಸಿನಲ್ಲಿ. ಸೊ ನಾನೀಗ ಬೇರೆ ಪೇಜಲ್ಲಿ ನಿಮಗೆ ಇದು ತೋರಿಸ್ತೇನೆ ನೋಡಿ, ಬೇಕಾದ್ರೆ ಸಿಟಿಸನ್ ಯಾವ ಥರ ಇರುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಸಪ್ರೇಟ್ ಆಪ್ಷನ್ ಸಿಗ್ತಾ ಇದೆ. ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಾನು ಅಲ್ಲಿ ಅಪ್ಲೈ ಫಾರ್ ಲರ್ನಿಂಗ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೂ ಅದನ್ನೇ ತಗೊಳ್ತೀನಿ, ಕನ್ಸಿಡರ್ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ಈ ಥರ ಬರ್ತಾ ಇದೆ. ನಿಮ್ಗೆ ಇಲ್ಲಿ ಲಾಗಿನ್ ಆಪ್ಷನ್ ಕೊಡ್ತಾ ಇಲ್ಲ ಮತ್ತು CAC ಸಿಗ್ತಾ ಇಲ್ಲ. ಸೊ ನಿಮಗೆ CAC ಮುಖಾಂತರ ಇದು ಅಪ್ಲಿಕೇಶನ್ ತಗೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗಿದು ಸಿಟಿಸನ್ ಲಾಗಿನ್ ಆಗಿದೆ, ನೀವು ಇದ್ರ ಮುಖಾಂತರ ಅಪ್ಲೈ ಮಾಡಿದ್ರೆ ನೋಡಿ ನಿಮ್ಗೆ ಇಲ್ಲಿ CAC ಲಾಗಿನ್ ಶೋ ಆಗುತ್ತೆ ಮತ್ತು ನಿಮಗೆ ಸರ್ವಿಸ್ ಕೌಂಟ್ ಆಗುತ್ತೆ. ಅಂದರೆ ನೀವು CACನಲ್ಲಿ ಸರ್ವಿಸ್ ಮಾಡಿದ್ದೀರಾ ಅನ್ನೋ ಥರ ಒಂದು ಇದಾಗುತ್ತೆ. ಮತ್ತು ನಿಮ್ಗೆ ಏನಾದ್ರು ಹೊಸ ಸ್ಕೀಮ್ ಬಂತು, ಏನಾದ್ರು ಬಿಡ್ತಾ ಇದ್ದಾರೆ ಅಂದರೆ ನಿಮಗೆ ಸರ್ವಿಸ್ ನೀವು ಮಾಡ್ತಾ ಇದ್ದಾಗ ನಿಮಗೆ ಫಸ್ಟ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇರ್ತವೆ. ಸೊ ನೀವು ಈ ಸಿಟಿಸನ್ ಲಾಗಿನಲ್ಲಿ ಇದ್ದರೂ ಕೂಡ ನೀವು CACನಲ್ಲಿ ಲಾಗಿನ್ ಟ್ರೈ ಮಾಡಿ, CACನಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ. ಮತ್ತು ನಿಮಗಿದು ಅಪ್ಲಿಕೇಶನ್ಗಳು ಯಾವ ಥರ ಹಾಕೋದು ಅಂತ ಹೇಳಿ ನಾವು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್. ಅದರಲ್ಲಿ ನೀವು LLR ಟೆಸ್ಟ್ನ ಯಾವ ಥರ ಮಾಡೋದು, ಅದರಿಂದ ಯಾವ್ಯಾವ ಥರ ನಿಮಗೆ ಕ್ವಶನ್ಸ್ಗಳು ಕೇಳ್ಬೋದು, ಇನ್ನು ಕ್ವಶನ್ಸು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನ್ಸ್ಗಳು ಇರ್ತಾವಲ್ಲ, ಅದನ್ನು ನಾವು ಯಾವ ಥರ ಕ್ವಶನ್ಸ್ಗಳು ಕೇಳ್ಬೋದು, ಅದನ್ನು ಕ್ವಶನ್ ಬ್ಯಾಂಕ್ ಕೂಡ ನಾವು ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ನೆಕ್ಸ್ಟ್ ವೀಡಿಯೋ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ಹಾಕ್ತೀವಲ್ಲ ಫ್ರೆಂಡ್ಸ್, ಆವಾಗ ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತೀವಿ. ಅದರಲ್ಲಿ ನಿಮಗೆ ಆಲ್ರೆಡಿ ಈಗ ನೀವು DL ಅಪ್ಲೈ ಮಾಡೋದು ಡೈರೆಕ್ಟ್ ಸಿಟಿಸನ್ ಇದ್ರ ಮೇಲೆ ಅಪ್ಲೈ ಮಾಡ್ಬೋದು. ಅಂದರೆ CAC ಮುಖಾಂತರನೇ ಜಸ್ಟ್ ಡೈರೆಕ್ಟ್ ಅಪ್ಲಿಕೇಶನ್ ಆಗ್ಬೋದು. ಮತ್ತು ಅದರಲ್ಲೇ ನಿಮಗೆ ಏನೋ ಡ್ರೈವಿಂಗ್ ಸ್ಕೂಲವ್ರು ಕಾಂಟ್ಯಾಕ್ಟ್ ಇತ್ತು ಅಂದರೆ ಅವರು ಡ್ರೈವಿಂಗ್ ಸ್ಕೂಲಲ್ಲಿ ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತಿರ್ತಾರೆ, ಅದನ್ನು ಬೆನಿಫಿಟ್ಸ್ ಸಪ್ರೇಟಾಗಿ ಹಾಕಿದ್ರೆ ಅವ್ರು ಸಪ್ರೇಟ್ ಕೌಂಟ್ ಆಗುತ್ತೆ. ಆ ಥರ ಆಪ್ಷನ್ಗಳು ಇರ್ತವೆ, ನಾವು ಅದನ್ನು ಸಪ್ರೇಟಾಗಿ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ನೋಡಿ ಈಗ ನಾನು DL ಫೋಲ್ಡರ್ ಓಪನ್ ಮಾಡ್ತಾಯಿದ್ದೀನಿ. ನಿಮಗೆ LLR ಎಕ್ಸಾಮ್ ಟೆಸ್ಟ್ ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ. ನಿಮಗೆ ಕ್ವಶನ್ಸ್ಗಳು ಈ ಥರ ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಥರ ಸಿಂಬಲ್ ಕೊಡ್ತಾರೆ ಅವರು, ಸಿಂಬಲ್ ಕೊಟ್ಬಿಟ್ಟು ಇದು ಯಾವ ಸಿಂಬಲು ದ ಫಾಲೋಯಿಂಗ್ ಸೈನ್ ರೆಪ್ರೆಸೆಂಟ್ಸ್ ಅಂತ ಹೇಳಿ ಕೊಡ್ತಾರೆ. ಈ 3 ಆಪ್ಷನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಸೇಮ್ ಆಪ್ಷನ್ಸೇ ಕೊಟ್ಟಿರ್ತಾರೆ. ನಿಮ್ಗೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, ರೆಡ್ ಸಿಂಬಲ್ ಕಾಣ್ತಾ ಇದೆ, ಇದ್ರ ಆಪ್ಷನ್ ಬಂದು ಫಸ್ಟ್ ಒನ್ ಮೀನ್ಸ್ ಸ್ಟಾಪ್ ಅಂತ ಹೇಳಿ. ನೀವು ಹಾಗೆ ಈ ಥರ ಸೈನ್ ಬಂತು, ಇದಕ್ಕೇನಂತ ಇದು ಮಾಡ್ತೀರಾ ನೀವು, ದ ಫಾಲೋಯಿಂಗ್ ಸೈನ್ ರೆಪ್ರೆಸೆಂಟ್ಸ್ ಅಂತ. ಅದು ಸೇಮ್ ಕ್ವಶನ್ಸೇ ಇರುತ್ತೆ, ಸೇಮ್ ಆಪ್ಷನ್ಸೇ ಇರುತ್ತೆ. ಒಂದೊಂದು ಟೈಮ್ ಯಾವ್ದಾದ್ರು ಒಂದೊಂದು ಟೈಮ್ ಅಪ್ಡೇಟ್ ಆಗಿರೋ ಕ್ವಶನ್ಸು ಇದು ಜೊತೆಗೆ ಇನ್ನೊಂದು ಆಪ್ಷನ್ ಬರೋ ಚಾನ್ಸ್ ಇರುತ್ತೆ ಅಷ್ಟೇ ಫ್ರೆಂಡ್ಸ್. ಈಗ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಸೊ ಕಂಪಲ್ಸರಿ ಟರ್ನ್ ಲೆಫ್ಟ್, ದ ಆರೋ ಮಾರ್ಕ್ ಶೋಸ್ ದಟ್ ಟು ಟರ್ನ್ ಲೆಫ್ಟ್ ಕಂಪಲ್ಸರಿ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ವಶನ್ಸು ಇರ್ತವೆ. ನಿಮ್ಗೇನಾದರೂ ಫಾರ್ ಎಕ್ಸಾಂಪಲ್ ಆ ಥರ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡೋದಿತ್ತು ಅಂದರೆ ನೀವು ನಮಗೆ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಂದು ಗೈಡೆನ್ಸ್ ಕೊಡ್ತೀವಿ. ಇದನ್ನು ಯಾವ ಥರ ನೀವು ಎಕ್ಸಾಮ್ನ ಕಂಡಕ್ಟ್ ಮಾಡ್ಕೊಬೋದು, ಯಾವ ಥರ ನೀವು 100% ನಾವು ಗ್ಯಾರಂಟಿ ಕೊಡ್ತೀವಿ. 15 ಔಟ್ ಆಫ್ 15 ಮಾರ್ಕ್ಸ್ ತೆಗಿತೀರ ನೀವು. ಇದರಲ್ಲಿ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀವಿ, ಮತ್ತು ನೀವು ಅದನ್ನು ಯಾವ ಥರ ನೀವು ಕ್ವಶನ್ಸ್ನೆಲ್ಲ ನೆನಪಿಕೊಳ್ಳೋದು ಅಂತಲೇ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ಮತ್ತು ನೀವು ನಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು.